ಹಲೋ ಗೈಸ್. ಸೊ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋದಾದರೆ MRF ಅವ್ರು ವಿರಾಟ್ ಕೊಹ್ಲಿ ಅವ್ರಿಗೆ ಎಷ್ಟು ಸ್ಪಾನ್ಸರ್ಶಿಪ್ ಕೊಡ್ತಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಸೊ ಒಂದು ವರ್ಷಕ್ಕೆ ಸ್ಪಾನ್ಸರ್ಶಿಪ್ ಸಿಗುತ್ತೆ ವಿರಾಟ್ ಕೊಹ್ಲಿ ಅವ್ರಿಗೆ. ಆ್ಯಂಡ್ ಇಂಡಿಯಾ ಟೀಮ್ ಆ್ಯಂಡ್ ಆಲ್ಸೋ ಫಾರಿನ್ ಪ್ಲೇಯರ್ಸ್ ಎಷ್ಟು ಜನದ ಹತ್ರ ಈ ಬ್ಯಾಟ್ ಸ್ಪಾನ್ಸರ್ಶಿಪ್ಸ್ ಇದೆ. ಏನಂದರೆ ಈ ಬ್ಯಾಟ್ದು ಸ್ಪಾನ್ಸರ್ಶಿಪ್ MRF ಅವ್ರ ಸ್ಪಾನ್ಸರ್ಶಿಪ್ ತೊಗೊಳೋದು ತುಂಬ ಕಷ್ಟ. ಸೊ ನೋಡೋಣ ಬನ್ನಿ ಏನಕ್ಕೆ ಇಷ್ಟು ಕಷ್ಟ ಆಗುತ್ತೆ ಈ MRF ಸ್ಪಾನ್ಸರ್ಶಿಪ್ ತೊಗೊಳಕ್ಕೆ. MRF ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಇದು ತಿಳ್ಕೊಳ್ಳೋಣ ಏನು ಅಂತ. ಬೇರೆ ಬ್ರ್ಯಾಂಡ್ಗಿಂತ MRF ಅವರು ಏನಕ್ಕೆ ಇಷ್ಟೊಂದು ನಿಮಗೆ ಅಮೌಂಟ್ ಪೇ ಮಾಡಿ MRFದು ಸ್ಪಾನ್ಸರ್ಶಿಪ್ ಕೊಡ್ತಾರೆ, ಬನ್ನಿ ಈ ವಿಡಿಯೋಲೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಸೊ MRF ಬಂದ್ಬಿಟ್ಟು ಮೆಡ್ರಾಸ್ ರಬ್ಬರ್ ಫ್ಯಾಕ್ಟ್ರಿ ಅಂತ. ಇದು 1946 ಎಸ್ಟಾಬ್ಲಿಷ್ ಆಗಿರೋದು, ಅಂದರೆ ಓಪನ್ ಆಗಿರೋದು ಕಂಪ್ನಿ ಮೆಡ್ರಾಸಲ್ಲಿ. ಇವ್ರು ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ MRF ಬಂದ್ಬಿಟ್ಟು ಟಯರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಫಸ್ಟ್ ಇದ್ದಾರೆ. ಆ್ಯಂಡ್ ಪೇಂಟ್ಸ್, ಟಾಯ್ಸ್ ಎಲ್ಲ ಮಾಡ್ತಾರೆ. ಸೊ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದ್ಬಿಟ್ಟು ಪೇಂಟ್ಸ್, ಟಾಯ್ಸ್ ಆ್ಯಂಡ್ MRF ಟಯರ್ಸ್. ಸೊ ಇವರು ಏನಕ್ಕೆ MRF ತೊಗೊಂಡು ಇಂಡಿಯಾ ಟೀಮ್ಗೆ ಸ್ಪಾನ್ಸರ್ಶಿಪ್ ಕೊಟ್ಟರು ಆ್ಯಂಡ್ ಯಾವಾಗ ಕೊಟ್ಟರು ಅಂತ ಹೇಳೋದಾದರೆ, ಇವರು 1980 ಸ್ಟಾರ್ಟ್ ಮಾಡಿದ್ದಾರೆ ಸ್ಪಾನ್ಸರ್ಶಿಪ್ ಕೊಡೋಕ್ಕೆ ಎಲ್ಲ ಪ್ಲೇಯರ್ಸ್ಗೂ. ಸೊ 90 ನೀವೆಲ್ಲರೂ ಆಫ್ ಕ್ರಿಕೆಟ್ ಅಂದರೆ ಸಚಿನ್ ಅಂತ. ಸೊ ಅವ್ರಿಗೆ ಫಸ್ಟ್ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ಇವರು ಇಂಡಿಯಾ ಟೀಮ್ಗೆ. ಆ್ಯಂಡ್ ಆಲ್ಸೋ ಯಾರ್ಯಾವ ಫಾರಿನ್ ಪ್ಲೇಯರ್ಸ್ಗೆ ಮಾಡಿದ್ದಾರೆ ಅಂದರೆ ಬ್ರಿಯಾನ್ ಲಾರಾ, ಸ್ಟೀವ್ ವಾ ಅಂತ ಆಸ್ಟ್ರೇಲಿಯಾದ ಪ್ಲೇಯರು. ಆ್ಯಂಡ್ ಆಲ್ಸೋ ನಮ್ಮ ಸಚಿನ್ ತೆಂಡೂಲ್ಕರ್ಗೆ, AB ಡಿವಿಲಿಯರ್ಸ್ಗೆ. ಆ್ಯಂಡ್ ಇಂಡಿಯಾ ಟೀಮಲ್ಲಿ ನೋಡೋದಾದರೆ ಯಾರ್ಯಾರಿಗೆ ಈ ಬ್ಯಾಟ್ ಸ್ಪಾನ್ಸರ್ ಮಾಡಿದ್ದಾರೆ ಅಂದರೆ MRF ಅವರು. ಒಂದು ವಿರಾಟ್ ಕೊಹ್ಲಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಸಚಿನ್ ತೆಂಡೂಲ್ಕರ್, ಆಲ್ಸೋ ಶಿಖರ್ ಧವನ್ ಒಂದು ಸ್ವಲ್ಪ ದಿವಸ ಯೂಸ್ ಮಾಡ್ತಾಯಿದ್ರು, ನೀವೆಲ್ಲ ನೋಡಿರ್ತೀರಾ ಅಂದ್ಕೊಳ್ತೀನಿ. ಆಲ್ಸೋ ರೀಸೆಂಟಾಗಿ ಶುಭ್ಮನ್ ಗಿಲ್ ಕೊಟ್ಟಿದ್ದಾರೆ ಬ್ಯಾಟ್ ಸ್ಪಾನ್ಸರ್ಶಿಪ್ಪು. ಈ ಬ್ಯಾಟ್ ಸ್ಪಾನ್ಸರ್ಶಿಪ್ಪು ತೊಗೊಳ್ಳೋದು ಏನಕ್ಕೆ ಇಷ್ಟು ಕಷ್ಟ ಅಂದರೆ, ಸೊ ಅವರು ಬಂದ್ಬಿಟ್ಟು ಒಳ್ಳೆ ಟ್ಯಾಲೆಂಟ್ನ ಹುಡುಕ್ತಾರೆ. ಅಂದರೆ ಅಪ್ಕಮಿಂಗ್ ಟ್ಯಾಲೆಂಟ್, ಅವರು ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಬಲ್ಲ ಕೆಪಾಸಿಟಿ ಇರೋ ಅಂತ ಟ್ಯಾಲೆಂಟ್ನ ಹುಡುಕ್ತಾರೆ. ಯಾಕಂದರೆ ಅವ್ರದ್ದು ಸ್ಪಾನ್ಸರ್ಶಿಪ್ ಆ್ಯಂಡ್ ಬ್ಯಾಟ್ ಮೇಲೆ ಅವ್ರ ನೇಮು ಲಾಂಗ್ ಟೈಮ್ ಆಗಿ ಉಳ್ಕೊಬೇಕು ಅಂತ ಅವ್ರಿಗೆ ಇಷ್ಟ. ಬ್ರ್ಯಾಂಡ್ಗಿಂತ MRF ಬ್ರ್ಯಾಂಡೇ ತುಂಬ ಕಾಸ್ಟ್ಲಿಯೆಸ್ಟ್ ಬ್ರ್ಯಾಂಡ್ ಅಂತಾರೆ. ಸೊ ಅದು ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಅಷ್ಟು ಈಸಿ ಇಲ್ಲ. ಸೊ ಅದಕ್ಕೆ ವಿರಾಟ್ ನೋಡಿ, ನೀವೇ ನೋಡ್ಬೋದು ಸಚಿನ್ ತೆಂಡೂಲ್ಕರ್ ಎಷ್ಟು ವರ್ಷ ಕ್ರಿಕೆಟ್ ಆಡಿದ್ದಾರೆ ಅಂತ. ಮೋರ್ ದೆನ್ 20-25 ಇಯರ್ಸ್ ಆಡಿದ್ದಾರೆ. ಆ್ಯಂಡ್ ಆಲ್ಸೋ ವಿರಾಟ್ ಕೊಹ್ಲಿ ಅವ್ರು ಕೂಡ ನೋಡ್ಬೋದು ನೀವು, ಮೋರ್ ದೆನ್ 15 ಇಯರ್ಸ್ to 20 ಇಯರ್ಸ್ ಆಡಿದ್ದಾರೆ. ಸೊ ಇನ್ನೂ ಆಡ್ತಾನೆ ಇದ್ದಾರೆ, ಇನ್ನೂ ಅವ್ರಿಗೆ ಬ್ಯಾಟ್ ಸ್ಪಾನ್ಸರ್ಶಿಪ್ MRF ಇದೆ. ಆ್ಯಂಡ್ ಆಲ್ಸೋ ಶುಭ್ಮನ್ ಗಿಲ್, ಸೊ ಅಪ್ಕಮಿಂಗ್ ಟ್ಯಾಲೆಂಟ್, ಅವರು ಸಸ್ಟೈನ್ ಆಗ್ತಾರೆ, ತುಂಬ ವರ್ಷಗಳು ಸಸ್ಟೈನ್ ಆಗ್ತಾರೆ ಇಂಡಿಯಾ ಟೀಮಲ್ಲಿ ಅಂತ ಐಡೆಂಟಿಫೈ ಮಾಡಿ. ಸೊ ಅವರು ಕೂಡ ಸ್ಪಾನ್ಸರ್ಶಿಪ್ ಶುಭ್ಮನ್ ಗಿಲ್ಗೆ ಕೊಟ್ಟಿದ್ದಾರೆ. MRF ಬ್ರ್ಯಾಂಡ್ ಬಂದ್ಬಿಟ್ಟು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇನ್ ಕ್ರಿಕೆಟಲ್ಲಿ ಬಂದ್ಬಿಟ್ಟು ದ ಗ್ರೇಟ್ನೆಸ್ ಅಂದ್ಬಿಟ್ಟು. ಸೊ ದ ಗ್ರೇಟ್ನೆಸ್ ಅಂದರೆ ನೀವು ನೋಡ್ಬೋದು, ಅವ್ರು ಕೊಟ್ಟಿರೋ ಬ್ಯಾಟ್ ಸ್ಪಾನ್ಸರ್ಶಿಪ್ ಎಲ್ಲ ಒಳ್ಳೆ ಗ್ರೇಟ್ ಪ್ಲೇಯರ್ಸ್ಗೆ. MRF ಬ್ಯಾಟ್ ಅಲ್ಲಿ ಆಡದೇ ಇರೋರೆಲ್ಲ ಗ್ರೇಟ್ ಪ್ಲೇಯರ್ಸ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರದ್ದು ಟರ್ಮ್ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ದ ಗ್ರೇಟ್ನೆಸ್ ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡುತ್ತೆ MRF ಅಂದರೆ ಇನ್ ಕ್ರಿಕೆಟಿಂಗ್ ವರ್ಲ್ಡಲ್ಲಿ. MRF ಜೀನಿಯಸ್ ಅಂತ ನೀವು ನೋಡಿರ್ತೀರ, ಸಚಿನ್ ಬ್ಯಾಟ್ ಮೇಲಾಗಲಿ, ವಿರಾಟ್ ಕೊಹ್ಲಿ ಬ್ಯಾಟ್ ಮೇಲಾಗಲಿ, ಈಗ ಶುಭ್ಮನ್ ಗಿಲ್ ಬ್ಯಾಟ್ ಮೇಲಾಗಲಿ. ಸೊ ನಾನು ಅದ್ರದ್ದು ವೆರಿ ಬಿಗ್ ಫ್ಯಾನ್ MRFದು. ಸೊ ನಾನು ಫಸ್ಟ್ ಬ್ಯಾಟ್ ಪರ್ಚೇಸ್ ಮಾಡಿದ್ದೆ MRF. ಸೊ ಅದಕ್ಕೆ ನನಗೆ ತುಂಬ ಖುಷಿ ಇದೆ ಅದರಲ್ಲಿ. ಈಗಲೂ ಅದೇ ಬ್ಯಾಟಲ್ಲಿ ಆಡ್ತಾಯಿದ್ದೀನಿ ನಾನು. ಸೊ ಅವ್ರದ್ದು ಬ್ರ್ಯಾಂಡಿಂಗು ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತು ವಿರಾಟ್ ಕೊಹ್ಲಿ ಅವ್ರು ಎಷ್ಟು ಇನ್ಸ್ಪೈರ್ ಮಾಡ್ತಾರೆ ಯಂಗ್ ಅಪ್ಕಮಿಂಗ್ ಜನ್ರೇಷನ್ಸ್ಗಾಗಲಿ, ಅವ್ರ ಟೀಮ್ಮೇಟ್ಸ್ಗಾಗಲಿ ಸಿಕ್ಕಾಪಟ್ಟೆ ಎನ್ಕರೇಜ್ ಮಾಡ್ತಾರೆ ಆ್ಯಂಡ್ ಇನ್ಸ್ಪೈರಿಂಗ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ MRF ದ ಗ್ರೇಟ್ನೆಸ್ ಅಂತ ಕರೀತಾರೆ. ನೀವು ನೋಡ್ಬೋದು ಗೈಸ್, ಏನಂದರೆ MRF ಅವರು ಬ್ಯಾಟ್ ಸ್ಪಾನ್ಸರ್ಶಿಪ್ ಕೊಟ್ಟಿರೋದು ದ ಗಾಡ್ ಆಫ್ ಕ್ರಿಕೆಟ್ ಆ್ಯಂಡ್ ದ ಕಿಂಗ್. ಆ್ಯಂಡ್ ಆಲ್ಸೋ ಇವಾಗ ಪ್ರಿನ್ಸ್ಗೆ. ಮುಂದೆ ಯಾರಿಗೆ ಕೊಡ್ತಾರೆ ಅಂತ ವೆಯ್ಟ್ ಮಾಡಿ ನೋಡೋಣ. ಆ್ಯಂಡ್ ಮೇನ್ ಪಾರ್ಟ್ಗೆ ಬರೋದಾದರೆ MRFಗೆ ಎಷ್ಟು ಅವರು ಸ್ಪಾನ್ಸರ್ಶಿಪ್ಪಲ್ಲಿ ಇಯರ್ಲಿ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ. ಸೊ ಇದು ಬಂದ್ಬಿಟ್ಟು 8 ಇಯರ್ಸ್ ಕಾಂಟ್ರಾಕ್ಟ್ ಅಂತ ಕೊಡ್ತಾರೆ. ಸೊ 8 ಇಯರ್ಸ್ ಕಾಂಟ್ರಾಕ್ಟ್ಗೆ ವಿರಾಟ್ ಕೊಹ್ಲಿಗೆ 100 crores ಕೊಟ್ಟಿದ್ದಾರೆ ಅಪ್ರಾಕ್ಸಿಮೇಟ್ಲಿ. ಸೊ ನೀವು ಕ್ಯಾಲ್ಕುಲೇಟ್ ಮಾಡೋದಾದರೆ ಅವ್ರಿಗೆ ಇಯರ್ಲಿ 12.5 crores ಇದರಿಂದನೇ ಬರ್ತಾಯಿದೆ.
ಪ್ಲೇಯರ್ ಶುಭ್ಮನ್ ಗಿಲ್ಗೂ ಅಷ್ಟೇ ಕೊಟ್ಟಿದ್ದಾರೆ ಅಂತ ಕೆಲವು ಇದರಲ್ಲಿ ಓದಿದ್ದೀನಿ. ಸೊ 12.5 crores ಅಂದರೆ ಕಮ್ಮಿ ಅಲ್ಲ ವರ್ಷಕ್ಕೆ. ಯಾವ ಬ್ರ್ಯಾಂಡ್ಗಳು ಕೂಡ ಯಾರಿಗೂ ಈ ಥರ 12.5 crores ಕೊಟ್ಟಿಲ್ಲ. ಸೊ ಅದೇ ನೀವು ನೋಡ್ಬೋದು MRF ಅವರೇ ಯಾಕೆ ಇಷ್ಟು ಹುಡುಕಿ ಒಳ್ಳೆ ಪ್ಲೇಯರ್ಸ್ಗೆ ಕೊಡ್ತಾರೆ ಅಂದರೆ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ. ಆಲ್ಸೋ 100 crores ಅಂದರೆ ಏನು ಸುಮ್ಮನೆ ಅಲ್ಲ. ಸೊ ವಿರಾಟ್ ಕೊಹ್ಲಿ ಅವರ ಹಾರ್ಡ್ ವರ್ಕು, ಡೆಡಿಕೇಶನ್ನು, ಕನ್ಸಿಸ್ಟೆನ್ಸಿ, ಫಿಟ್ನೆಸ್ಗೆ ಸಿಕ್ಕಿರೋ ಅಂಥ ರಿವಾರ್ಡು. ಇದರಿಂದ ನಾವೇನು ಕಲಿಬೋದಂದರೆ, ಸೊ ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಡೆಡಿಕೇಶನ್ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಲೈಫಲ್ಲಿ. ಆ ರಿವಾರ್ಡ್ ನಿಮ್ಮನ್ನ ಹುಡ್ಕೊಂಬರುತ್ತೆ. ನೀವೆಲ್ಲರೂ ಅಷ್ಟೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಏನಾಗಿಲ್ಲ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ ಅಂತ. ಸೊ ಒಂದಲ್ಲ ಒಂದು ದಿವಸ ನಿಮಗೂ ಒಳ್ಳೆ ರಿವಾರ್ಡ್ ಸಿಗುತ್ತೆ. ಸೊ ವಿರಾಟ್ ಕೊಹ್ಲಿ ಅವ್ರ ಇನ್ಸ್ಪಿರೇಷನ್ ತೊಗೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಹೀಗೆ ಹೊಸ ವಿಷಯನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಥ್ಯಾಂಕ್ ಯು.